ಬಂದು ಭಾರಿ ಉಪದೇಶ ಕೊಟ್ಟು ನನ್ನನ್ನ ಗೆಲ್ಸ್ತೀಯ ಅಂತ ಅನ್ಕೊಂಡ್ರೆ ಎಲ್ಲ ಉಲ್ಟಾಯ್ತಲ್ಲಪ್ಪ ಚಿತ್ತರಂಜನ್. ಗುರು ಮೇಲೆ ಒಂದ್ಸತಿ ನಂಬಿಕೆ ಇಟ್ಟ ಮೇಲೆ ಕೊನೆವರೆಗೂ ಬಿಡಬಾರ್ದು, ಆಗಲೇ ಗುರಿ ಮುಟ್ಟಕ್ಕಾಗೋದು. ನೀನು ಆ ಹಾರಿ ಹೊರತಂತರ ನಂಬಿಕೆ ನಂಬಿಕೆ ಅಂತಿರ್ಬೇಡ, ಎತ್ತರ ಇರುತ್ತೆ. ನೀನು ಬಂದು ಏನೋ ಆಗುತ್ತೆ ಅನ್ಕೊಂಡಿದ್ದೆ, ಏನೂ ಆಗಿಲ್ಲ. ಏನೂ ಆಗದಲ್ಲೇ ಇರೋದಕ್ಕೆ ಕಾರಣ ಏನು ಅಂತ ಕಂಡು ಹಿಡಿಯೋದೇ ನಮ್ಮ ಮುಂದಿನ ಹೆಜ್ಜೆ. ಅದು ನಾವು ಮರಿಬೇಡ. ನನ್ಗೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೋಗಿ ರೂಢಿ ಇಲ್ಲ. ಕಲ್ಲು ಎಸೆದ್ರೆ ಕಾಯಿ ಬೀಳ್ಬೇಕು ಅಷ್ಟೇ ಗೊತ್ತಿರೋದು. ಒಂದೊಂದ್ಸಲ ಕಣ್ಣು ಮುಚ್ಕೊಂಡು ಕಲ್ಲೆಸಿದ್ರು ಕಾಯಿ ಬೀಳತ್ತೆ, ಆದ್ರೆ ಅದನ್ನ ಕುರುಡು ಬುದ್ಧಿ ಅಂತಾರೆ. ನೀನು ವೇದ ಅಂತ ಹೇಳ್ಬೇಡ. ಆ ಜೇನನ್ನ ಅದೆಷ್ಟೇ ಆಚೆ ಕಳ್ಸಕ್ ಬಂದ್ರು ಕಬ್ಬಣಕ್ಕೆ ಅಂಟ್ಕೊಳ್ಳೋ ಆಯಸ್ಕಾಂತ ತರ ಆ ಆರ್ಯನ ಅಂಟ್ಕೊತಾನೆ ಇರ್ತಾನೆ. ಅವನಿಂದಾನೆ ಇದೆಲ್ಲ ಮಿಸ್ ಆಗಿತ್ತು. ಪರಿಹಾರ ನೀನೇ ಹೇಳಿ ಸಂಕಟ ಪಡ್ತಿದ್ಯಲ್ಲೋ ಜಲಂಧರ. ಅಂದ್ರೆ ಕಬ್ಬಣನ ಆಯಸ್ಕಾಂತನ ಬೇರೆ ಬೇರೆ ಮಾಡಬೇಕು. ಮಾಡೋಣ ಮಾಡೋಣ. ಸರ್, ನಾವಿಲ್ಲಿಂದ ಹೊರಟೋಗೋಣ ಸರ್. ನಂಗೆ ಯಾಕೋ ಇಲ್ಲಿರೋಕ್ಕಾಗ್ತಿಲ್ಲ, ಪ್ಲೀಸ್. ನಮ್ಮಿಂದ ರಾಮಣ್ಣ ಮತ್ತು ಅವ್ರ ಸ್ನೇಹಿತರು ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋ ಹಾಗಾಯಿತು. ಆದಷ್ಟು ಬೇಗ ಬೆಂಗಳೂರಿಗೆ ಹೋದ್ರೇ ನನಗೆ ಸಮಾಧಾನ. ಅನು, ನನ್ನ ಕ್ಷಮಿಸು. ಇದೆಲ್ಲ ನನ್ನಿಂದಾನೆ. ನಿನ್ನನ್ನು ಇಲ್ಲೆಲ್ಲೋ ಕರ್ಕೊಂಡು ಬಂದು ಇಲ್ಲದೇ ಇರೋ ಸಮಸ್ಯೆನ ಎದುರಿಸೋ ಹಾಗಾಯಿತು. ಸರ್, ನನಗೆ ತೊಂದರೆಗಳ ಬಗ್ಗೆ ಚಿಂತೆ ಇಲ್ಲ. ನನಗೆ ಗೊತ್ತು ನೀವು ಎಲ್ಲೇ ಹೋದ್ರೆ ಈ ಥರ ಏನಾದರೂ ಆಗೋ ಸಾಧ್ಯತೆಗಳಿದೆ ಅಂತ. ಹಾಗಂತ ನಾವೆಲ್ಲೂ ಹೋಗದೆ ಇರೋಕ್ಕಾಗಲ್ಲ ಅಲ್ವಾ ಸರ್? ಆ ಒತ್ತಡಗಳನ್ನೆಲ್ಲ ನಾನು ತಡ್ಕೋತೀನಿ. ಏನೇ ಆದರೂ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಆದರೆ ನಮ್ಮಿಂದ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಸರ್. ಬೇಡ ಸರ್, ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಟೋಗೋಣ. ನೀನು ಹೇಳೋದು ಸರಿ ಇದೆ ಅನ್ನು. ಚೇಂಡೆ, ಅನು, ಇಲ್ಲೇ ಬತ್ತೀನಿ ಅಂತ ಹೇಳಿದ್ರಲ್ಲ, ಒಂದ್ಕಿಂತ ಫೋನ್ ಮಾಡಿ ಕೇಳಲ್ಲ. ಬೇಡ ಬೇಡ, ಈ ವಯಸ್ಸು ಶಾನೆ ಹಿಂಸೆ ಕೊಡ್ತಾವನೆ ಅನ್ಕೊಬಿಟ್ರೆ ಕಷ್ಟ. ಓ ಬಂದ್ರು. ಅಲೋ ರಮ್ಯಾ ಅವ್ರೆ, ಹಾಯ್. ಹಾಯ್. ಅನು ಎಲ್ಲಿದ್ದಾಳೆ? ಅವರು ಇಲ್ಲೇ ಬಂಗ್ಲೆಲ್ಲವ್ರೆ. ಬಂಗ್ಲೆ ಇಲ್ಲ? ಹಾ, ಅದೊಂದು ಬಂಗ್ಲೆ ಐತೆ, ಎಲ್ಲ ಅಲ್ಲೇ ಅವ್ರೆ. ಬನ್ನಿ. ನೀವು ಶಾನೆ ದಿಗ್ಲು ಬಿದ್ದಂಗೆ ಕಾಣ್ತಿದ್ದೀರಾ, ಭಯ ಪಡಬೇಡಿ, ಅವ್ರಿಗೇನು ಆಗಿಲ್ಲ, ಸಂದಾಕಿ ಅವ್ರೆ. ನೀವು ನಿಜವಾಗ್ಲೂ ಅನು ಬಗ್ಗೆನೇ ಹೇಳ್ತಿದ್ದೀರಾ? ಅಯ್ಯೋ, ನಾನು ನಿಮ್ಮನ್ನ ಇಲ್ಲಿಗೆ ಬರೋಕ್ಕೆ ಹೇಳ್ಬಿಟ್ಟು ಕಿಡ್ನಾಪ್ ಮಾಡಂಗೆ ಡೌಟ್ ಪಡ್ತಿದ್ದೀರಲ್ಲ. ನಮ್ಮ ತಾಯಿ ಅಣ್ಣಗೂ ನಿಮ್ಮ ಮನೆಯವ್ರ ಬಗ್ಗೆನೇ ಹೇಳ್ತೀವಿ. ಡೌಟ್ ಅಲ್ಲ, ನಿಮ್ಗೆ ಅನು ಗೊತ್ತಾ ಇಲ್ವಾ ಅನ್ನೋದೇ ಯೋಚನೆ. ಗೊತ್ತೈತೆ, ಯಾಕೆ ಗೊತ್ತಿಲ್ಲ? ಬನ್ನಿ ಕರ್ಕೊಯ್ತೀವಿ. ಕುಂತ್ಕೊಳ್ಳಿ.
ದೂರ ಎತ್ಕೊಂಡು ಸತ್ಯ ಹೇಳಿದ್ರೆ ಗಾಬರಿ ಆಗೋಯ್ತಾರೆ. ಒಳ್ಳೆ ಧರ್ಮ ಸಂಕಟ ಆಗೋಯ್ತಲ್ಲಪ್ಪ. ಇನ್ನೇನು ಹೊರಡ್ತಾ ಇದ್ದೀನಿ, ಮನೆಗೆ ಬಂದಮೇಲೆ ಮಾತಾಡೋಣ ಅಂತ ಮೆಸೇಜ್ ಮಾಡಿ. ಸುಳ್ಳು ಹೇಳ್ದಂಗೂ ಇರಲ್ಲ, ಸತ್ಯನ ಸ್ವಲ್ಪ ಮುಂದೂಡ್ದಂಗೂ ಆಗುತ್ತೆ. ಅದೇ ಕರೆಕ್ಟು. ಇರಿ. ನಮ್ಮರೇ, ಅದು ಹೊಸಿ ಕೆಲಸದಾಗಿದ್ದೆ, ಫೋನ್ ಎತ್ತಕ್ಕಾಗಲಿಲ್ಲ. ಇನ್ನೇನು ಮನೆಗೆ ಹೊಂಟೆ. ಮನೆಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ, ಸರಿನಾ? ಏನು ನಮ್ಮವ್ರೆ ಅಂತ ಕರೆಯೋದಾ ನೀವು? ಅವ್ರ ಬಗ್ಗೆ ಮಾತಾಡಿದ್ರೇ ಸಿಕ್ಕಾಪಟ್ಟೆ ನಾಚ್ಕೋತಿದ್ದೀರಲ್ಲ ಅಣ್ಣ ನೀವು. ಅರೆ ಅದು ಶಾನೆ ದೊಡ್ಡ ಕತೆ ಬಿಡಿ. ಇನ್ನೊಂದ್ಕಿತ ಯಾವಾಗಾರ ಸಿಕ್ತಾಗಿ ಹೇಳ್ತೀನಿ. ಸರಿ ಅಣ್ಣ, ಈಗ ನೀವು ಆರಾಮಾದ್ರಿ ಅಲ್ವಾ? ಹಾಂ, ವಾಕೆ ಸ್ವಲ್ಪ ಈ ಇರುವೆ ಕಚ್ಚಿದಂಗೆ ನೋಯ್ತಿದೆ ಅಷ್ಟೇಯ. ಪರವಾಗಿಲ್ಲ, ನೋವು ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಿ ಸರ್. ಈಗ ಬೈಕ್ ಓಡಿಸೋದು ಹೆಂಗೆ ಅನ್ನೋದೇ ಯೋಚನೆ. ಏನು ತೊಂದರೆ ಇಲ್ಲ, ನಮ್ಮವ್ರು ನಿಮ್ಮ ಜೊತೆಲಿ ಇರ್ತಾರೆ. ಹುಷಾರಾಗೋಗಿ. ಅಣ್ಣ, ನೀವು ಬೆಂಗಳೂರಿಗೆ ಬಂದಾಗ ಖಂಡಿತವಾಗ್ಲೂ ನಮ್ಮನ್ನ ಮೀಟ್ ಮಾಡಬೇಕು. ಸರಿ ತಂಗ್ಯವಾ, ಆಯ್ತು. ರಾಮಣ್ಣ ಮಾತ್ರ ಅಲ್ಲ, ಅವ್ನ ಬೈಕ್ನೂ ಬ್ರಹ್ಮಚಾರಿಯ ಮಗಂದು. ಅಲ್ಲ, ನೀವು ಗಾಡೀಲಿ ಕೂತ್ಕೊತಿದ್ದಂಗೆ ಗಾಡಿ ಪಂಚರ್ ಆಗ್ಬಿಡ್ತಲ್ಲ. ನನ್ನ ಟೈಮೇ ಸರಿ ಇಲ್ಲ ಬಿಡಿ. ಪರವಾಗಿಲ್ಲ, ನಡಿಯಕ್ಕೆ ನನಗೇನು ಬೇಜಾರಿಲ್ಲ. ನಾನು ಅನುನ ನೋಡಬೇಕು ಅಷ್ಟೇ. ಬನ್ನಿ, ಸ್ವಲ್ಪ ಬೇಗ ಹೋಗೋಣ. ಒಂದು ನಿಮಿಷು. ಓ, ರಾಮಣ್ಣ ಫೋನ್ ಮಾಡ್ತವನೆ. ಹಲೋ ರಾಮಣ್ಣ. ಹ್ಞೂ, ಬರ್ತಾ ಇದ್ದೀವಿ. ಏನು ಹೊಂಟ್ಬಿಟ್ರಾ? ಅಯ್ಯೋ ರಾಮಣ್ಣ, ಹೌದೇ? ನೀನು ಪರವಾಗಿಲ್ವಾ ಈಗ? ಹಾಂ, ಸರಿ, ನಾನು ಹೇಳ್ತೀನಿ ಇವ್ರಿಗೆ. ಏನಾಯ್ತು? ಏನಿಲ್ಲ, ಅವರೆಲ್ಲ ಹೊಂಟ್ಬಿಟ್ರಂತೆ. ಏನು, ಹೊರಟೋದ್ರಾ? ಎಲ್ಲಿಗೆ? ಬೆಂಗಳೂರಿಗೆ. ಬೆಂಗಳೂರ್ಗ? ಯಾಕ್ರಿ ಹಂಗೆ ನೋಡ್ತಿದ್ದೀರಾ? ನನ್ಗೆ ಯಾಕೋ ನಿಮ್ಮೇಲೆ ಡೌಟು. ಅಯ್ಯೋ ರೇ, ಅವ್ರು ಇಲ್ಲಿದ್ರು ಅಂತ ಹೇಳಿದೆ ಸುಳ್ಳು ಅಂತ ಅನಿಸ್ತಿದೆ. ಏನ್ ಯಾಮರಿಸ್ತಿದ್ದೀರಾ ನನ್ನ? ಅಲ್ಲಿಂದ ಸುಳ್ಳು ಹೇಳಿ ಇಲ್ಲಿವರೆಗೂ ಬರೋ ಹಂಗೆ ಮಾಡಿದ್ರ ನನ್ನ. ಇನ್ನಿ ಮತ್ತ ನನ್ಗೆ ಯಾವ ವ್ಯವಹಾರನೂ ಇಲ್ಲ. ಹೋಗ್ರಿ ಸುಮ್ಮನೆ. ರೀ ನಿಂತ್ಕೊಳ್ರಿ. ರೀ ರಮ್ಯಾ ಅವ್ರೆ. ರಮ್ಯಾ ನಿಂತ್ಕಮ್ಮಿ. ಒಬ್ರು ಎಲ್ಲಿಗ್ರಿ ಹೋಯ್ತೀರಾ ನೀವು?
ಇಲ್ಲೆಲ್ಲ ಗನ್ ಮಾಡಿಕೊಂಡು ಶೂಟ್ ಮಾಡಕ್ ಆಯ್ತವ್ರೆ ಅಂತಕ್ರು ಬಂದ್ರ ಸಂಖ್ಯೆ. ನನಗ್ ನಂಬಿಕೆ ಇಲ್ಲ. ಅಯ್ಯೋ ರೀ ದಿಟ್ವಲ್ಲು, ನಾನು ಹೇಳಿದ್ದೆಲ್ಲ ದಿಟ್ವೆ ರೀ, ದೇವರಣೆಗೂ. ಅಂದ್ರೆ ಇಷ್ಟೊತ್ತವರೆಗೂ ಇಲ್ಲೇ ಇದ್ದವರು ನಾನು ಇಲ್ಲಿ ತಲುಪದ್ಮೇಲೆ ಹೊರಟೋಗ್ಬಿಟ್ರಾ? ಇದನ್ನ ನಾನು ನಂಬೇಕಾ? ಬೇಕಾ ನೀವೇ ಅವ್ರಿಗೆ ಫೋನ್ ಮಾಡಿ ಕೇಳಿ, ನಾನು ಸುಳ್ಳು ಹೇಳ್ತಿಲ್ಲ. ಅವಳು ಫೋನಲ್ಲಿ ಮಾತಾಡಕ್ ಸಿಕ್ಕಿದ್ರೆ ನಾ ಇಲ್ಲಿವರೆಗೂ ಬರೋ ಸೀನೇ ಇರ್ತಿರ್ಲಿಲ್ಲ. ರೀ ನೀವು ನನ್ನ ಹಂಗೆ ಅಯೋಗ್ಯನಂಗೆ ನೋಡ್ಬೇಡಿ, ಮನ್ಸಿಗೆ ಶಾನೆ ನೋವಾಯ್ತದೆ. ಸರಿ ರೀ, ರಾಮಣ್ಣಂಗೆ ಫೋನ್ ಮಾಡ್ಕೊಡ್ತೀನಿ, ಅವನ್ ತವೇ ಕೇಳಿ ತಿಳ್ಕೊಳ್ಳಿ. ಅವರು ನಿಮ್ ಫ್ರೆಂಡು, ನಿಮ್ ಪರವಾಗಿ ಏನಾದ್ರು ಮಾತಾಡ್ತಾರೆ. ಅಯ್ಯೋ ಹನುಮಂತಪ್ಪ, ಹುಡುಗಿರ್ ಸವಾಸ ಕಷ್ಟ ಅಂತ ಗೊತ್ತಿತ್ತು, ಅದು ಇಟ್ಟೊಂದ. ರಮ್ಯಾ ಅವ್ರೆ ರೀ, ಎಲ್ಲಿ ಹೋದ್ಲು ಅಂತ ಕಾಯ್ತಾ ಕೂತ್ರೆ ಹೀಗ್ ಮೆಸೇಜ್ ಮಾಡಿದಾಳಲ್ಲ. ಅನು ಜೊತೆ ಮಾತಾಡಿದ್ಮೇಲೆ ಫೋನ್ ಮಾಡ್ತೀನಿ. ಇವಳ್ದು ತುಂಬಾ ಜಾಸ್ತಿ ಆಗೋಯ್ತು. ಇವಳು ಹೇಳ್ತಾ ಇರೋದು ಖಂಡಿತ ಸುಳ್ಳು. ಇವಳು ಯಾವ ಅನುನು ಮೀಟ್ ಮಾಡೋದಕ್ಕೆ ಹೋಗಿಲ್ಲ. ಅವನು ಯಾವನೊಬ್ಬ ಮೆಸೇಜ್ ಮಾಡ್ತಿದ್ನಲ್ಲ ಪದೇ ಪದೇ, ಖಂಡಿತ ಅವನ್ನೇ ಮೀಟ್ ಮಾಡೋದಕ್ಕೆ ಹೋಗಿರ್ಬೇಕು. ನಮ್ಮ ಅಣ್ಣ ಹೇಳಿದ್ ನಿಜ, ಇವಳು ಯಾರ್ದೋ ಬಲೆಗೆ ಬಿದ್ದಿದ್ದಾಳೆ. ನಾವು ಕಂಡಿಲ್ದೇ ಇರೋದಾ? ಇನ್ನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ರಮ್ಯಾ. ನಿನಗೆ ಮಾಫಿ ಮಾಡಿದೆಲ್ಲ ಆಯ್ತು. ಅಣ್ಣ ಹೇಳಿದ ಸಂಬಂಧನೇ ನೋಡ್ತೀನಿ, ಮದ್ವೆ ಮಾಡಿ ಕಳಿಸ್ತಾ ಇರ್ತೀನಿ ಅಷ್ಟೇ. ಅಲ್ಲ ಇಲ್ಲಿ ಗಂಟ ಬಂದು ಸುಮ್ಕೆ ಹೋಯ್ತಿದಾರಲ್ಲ, ನಿಮ್ಗೆ ನ್ಯಾಯವೇ? ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ಅಯ್ಯೋ ತೆಪ್ಪಾಗಿ ತಿಳ್ಕೊಬೇಡಿ, ನಾನು ಹೇಳಿದ್ದು ಇಲ್ಲಿ ಗಂಟ ಬಂದು ನಿಮ್ಮ ಫ್ರೆಂಡ್ನ ನೋಡಿದ್ರೆ ಹಂಗೆ ಹೋಯ್ತಿದ್ದಾರಲ್ಲ ಅಂತ. ನೋಡಕ್ ಅವಳು ಇಲ್ಲಿ ಇದ್ದಾಳ? ಹಾ ಇದ್ದಾಳೇನ್ರಿ? ಅಯ್ಯೋ ಹಂಗೆ ಹೇಳ್ಬಿಡಿ, ದಿಗ್ಲೈತೈತೆ ರೇ. ಬೇಕಾದ್ರೆ ನಿಮ್ಮ ಫ್ರೆಂಡ್ಗೆ ಫೋನ್ ಟ್ರೈ ಮಾಡಿ ನೋಡಿ. ಸಿಗದೆ ಇರೋ ಫೋನ್ಗೆ ಎಷ್ಟು ಅಂತ ಟ್ರೈ ಮಾಡ್ಲಿ? ಇನ್ನೇನಿದ್ರು ಅವಳೇ ಮೆಸೇಜಸ್ಗಳು ನೋಡಿ ಕಾಲ್ ಮಾಡ್ಬೇಕಷ್ಟೇ. ಸಾರಿ ರಮ್ಯಾ, ಕ್ಷಮಿಸು, ದೊಡ್ಡ ಕತೆ ಇದೆ. ಈಗ ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏರೋಪ್ಲೇನ್ ಇನ್ನೇನು ಹತ್ಕೋತಿದ್ದೀನಿ. ಫೋನ್ ಮತ್ತೆ ಸಿಗಲ್ಲ. ಬೆಂಗಳೂರಲ್ಲಿ ಸಿಗ್ತೀವಲ್ಲ, ವಿವರವಾಗಿ ಹೇಳ್ತೀನಿ. ವೆರಿ ಸಾರಿ ರಮ್ಯಾ. ಏನು? ಅನುನೇ ಮೆಸೇಜ್ ಮಾಡಿದಾಳೆ. ಏನಂತೆ? ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ. ನೋಡಿದ್ರಾ, ನಾನು ಸುಳ್ಳು ಹೇಳಿಲ್ಲ ಅಂತ ಈಗಲಾರ ಗೊತ್ತಾಯ್ತಾ ನಿಮ್ಗೆ? ಸಾರಿ. ಅಯ್ಯೋ ಸಾರಿ ಎಲ್ಲ ಏನು ಬೇಡ, ನಾವು ಒಳ್ಳೆಯವನು ಅಂತ ಗೊತ್ತಾಯ್ತಲ್ಲ, ಅದು ಸಾಕು. ಹಂಗಾರೆ ಬನ್ನಿ. ಎಲ್ಲಿಗೆ? ಇನ್ನೆಲ್ಲಿಗೆ? ಇಲ್ಲಿ ಗಂಟೆ ಬಂದಿದ್ದೀರಾ, ನಮ್ಮ ತೋಟದ ಮನೆ ನೋಡ್ಕೊಂಡು ಹೋಗಿರಂತೆ. ಬೇಕಾದ್ರೆ ನೀವು ಅಲ್ಲೇ ಉಳ್ಕೋಬೋದು. ಅಯ್ಯೋ ಚಾನ್ಸೇ ಇಲ್ಲ, ನಾನು ಇವತ್ತೇ ವಾಪಸ್ ಹೋಗ್ಬೇಕು. ವಾಪಸ್ಸಾ? ಒಬ್ರೇನಾ? ನೀವು ಒಳ್ಳೆ. ಸರಿ ಬನ್ನಿ, ನಾನು ಜೊತೆಗೆ ಬರ್ತೀನಿ. ಜೊತೆಗೆ ಅಂದ್ರೆ ಏನ್ ನಮ್ಮ ಮನೆವರೆಗೂ ಬರ್ತೀರಾ? ಅಲ್ಲ, ಇಲ್ಲಿ ಬಸ್ ಎಲ್ಲ ಸರಿಯಾದ ಸಮಯಕ್ಕೆ ಸಿಗ್ತದೋ ಇಲ್ವೋ? ನೀವು ಬರೋ ನನ್ನ ನಂಬ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ. ನಿಮ್ಮ ನಮ್ಮ ಮನೆಗೆ ಜೋಪಾನವಾಗಿ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಲ್ವರಾ? ಬೈಕ್ ನೆಟ್ಟುಗಿದ್ದಿದ್ರೆ ಅದ್ರಾಗೆ ಹೋಗ್ಬೋದಿತ್ತು. ಬನ್ನಿ, ಬಸ್ಸಾಗೆ ಹೋಗಮ್ಮ, ನಾನು ಬರ್ತೀನಿ. ಹೂವನ್ನೇ ಅಲ್ಲ, ನಾನಲ್ಲಿ ನಿಮ್ಮ ಜೊತೆ ಇದ್ದಿದ್ರೆ ಏನು ಪ್ರಾಬ್ಲಮ್ ಆಗ್ತಿತ್ತು ಜೇಂಡೆ? ಐ ರಿಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಜೇಂಡೆ, ಐ ಥಿಂಕ್ ನೀವು ನನ್ನ ಹತ್ರ ಏನೋ ದೊಡ್ಡ ವಿಷಯನ ಮುಚ್ಚಿಡ್ತಾ ಇದ್ದೀರಾ. ಪ್ಲೀಸ್, ಆ ಥರ ಏನಾದಿದ್ರೆ ನನಗೆ ದಯವಿಟ್ಟು ಹೇಳಿ. ಸರ್, ನಿಮಗೆ ಗೊತ್ತು, ನಾನು ಏನೇ ನಿರ್ಧಾರ ತಗೊಂಡ್ರು ಅದು ಆರ್ಯ ಸರ್ ಸೇಫ್ಟಿಗೆ ಸಂಬಂಧಪಟ್ಟಿದ್ದು ಅಂತ. ಇದೇ ಕಾರಣ ಕೊಟ್ಟು ನೀವು ಎಲ್ಲನೂ ಮುಚ್ಚಿಡ್ತಿದ್ದೀರಾ ಜೇಂಡೆ. ಅಲ್ಲ, ನಾನು ಎಷ್ಟೊತ್ತಿಂದ ದಾದಾಗೋಸ್ಕರ ಕಾಯ್ತಿದ್ದೀನಿ. ಹೊರಟವನ್ನ ತಡೆದು ನೀವು ವಾಪಸ್ ಮನೆಗೆ ಕಳಿಸಿದ್ದೀರಾ. ದಿಸ್ ಇಸ್ ಟೋಟಲಿ ಅನ್ಫೇರ್. ಸರ್, ಏನು ಟೆನ್ಷನ್ ಆಗಬೇಡಿ. ಇನ್ನು ಅರ್ಧ ಗಂಟೆಲಿ ಆರ್ಯ ಸರ್ ಅನು ಮೇಡಮ್ ತಲುಪ್ತಾರೆ. ಏನು ತೊಂದರೆ ಆಗಲ್ಲ. ಈಗ ಫ್ಲೈ ಮಾಡ್ತಾ ಇರ್ತಾರೆ, ಫೋನಿಗೆ ಸಿಗಲ್ಲ. ಲ್ಯಾಂಡ್ ಆದಮೇಲೆ ನೀವೇ ನೇರವಾಗಿ ಭೇಟಿ ಮಾಡಿ ಮಾತಾಡಿ, ಆಗ ನಿಮಗೆ ಸಮಾಧಾನ ಆಗತ್ತೆ. ಸರಿ. ಹರ್ಷ, ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ನೀನು ಜೇಂಡೆ ಮೇಲೆ ಅಪ್ಸೆಟ್ ಆಗಿರೋದನ್ನ ನಾನು ನೋಡ್ತಾ ಇರೋದು. ಟಾಲರೇಟ್ ಮಾಡೋದಕ್ಕೂ ಒಂದು ಲಿಮಿಟ್ ಇರುತ್ತಲ್ವ ಮಾನ್ಸಿ. ಇವತ್ತು ಜೇಂಡೆ ವಿಷಯದಲ್ಲಿ ಅದು ಮೀರೋಯ್ತು. ಎಲ್ಲರೂ ನನ್ನ ಕಾರ್ನರ್ ಮಾಡ್ತಾರೆ.
ನಾನು ಯಾರಿಗೂ ಲೆಕ್ಕಕ್ಕೆ ಇಲ್ವಾ? ಇಷ್ಟು ವರ್ಷ ಆದ್ಮೇಲೆ ನನಗಿದೆಲ್ಲ ಹೊಳಿತಾ ಇರೋದು ಮಾನ್ಸಿ. ನೀನೊಬ್ಳೆ ನನ್ನನ್ನು ಅರ್ಥ ಮಾಡ್ಕೊಂಡೋದು ಮಾನ್ಸಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ಆನ್ ಮೈ ಸೈಡ್. ಬರುವಾಗಿದ್ದಿದ್ದ ಫೀಲಿಂಗಿಗೂ ಈಗ ಹೋಗುವಾಗಿರೋ ಫೀಲಿಂಗಿಗೂ ಏನೋ ಒಂಥರ ವ್ಯತ್ಯಾಸ ಇದೆ ಅಲ್ವಾ? ಕೆಲವು ಗಂಟೆಗಳಲ್ಲಿ ಏನೆಲ್ಲ ಆಗೋಯ್ತು. ಇದಕ್ಕೆಲ್ಲ ಕಾರಣ ನೀವಲ್ಲ, ನಾನು. ಸರಿ, ನೀನು ನಾನು ನಾವಿಬ್ಬರು ಇದಕ್ಕೆ ಕಾರಣ. ಸರಿನಾ? ಪಾರ್ಟ್ನರ್ಸ್ ಇನ್ ಕ್ರೈಮ್. ಇದನ್ನ ಮತ್ತೆ ನೀವು ನನಗೆ ತೊಡಸ್ದಾಗ ಸಿಚುವೇಶನ್ ಎಷ್ಟು ಕಾಮ್ ಆಗಿತ್ತು. ಆದರೆ ಈಗ ನೆನೆಸ್ಕೊಂಡ್ರೆ ಗಾಬರಿ ಆಗ್ತಿದೆ. ಇಂಥ ಗಾಬರಿಗಳ ಜೊತೆನೆ ನೀನು ಇಡೀ ಜೀವನ ಇರಬೇಕನ್ನು ಇರ್ತೀಯ? ನಾವಿಬ್ರು ಜೊತೆಯಾಗಿರೋದನ್ನ ನೋಡಿ ಗಾಬರಿನ ಬಿಟ್ಟು ಓಡೋಗ್ಬೇಕು. ನಾನು ನಿಮ್ಮವಳು ಸರ್, ನಿಮ್ಮ ಜೊತೆನೆ ಬದುಕಬೇಕು ಅಂತ ಹುಟ್ಟಿರೋಳು.